ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ UK ಕಿಚನ್ ಚಾನಲ್. ಇವತ್ತಿನ ದಿನ ನಾನು ಮಾಡಬೇಕಂತಿರೋ ರೆಸಿಪಿ ಏನಂದ್ರೆ ಟೇಸ್ಟಿಯಾಗಿರೋವಂಥ ಚಪಾತಿ ನೂಡಲ್ಸ್. ನಿಮಗೇನಾದರೂ ಡೈಲಿ ಇದೇ ಥರ ಚಪಾತಿ ಪಲ್ಯ ತಿಂದು ಬೇಜಾರಾಗಿದ್ರೆ, ಆಮೇಲೆ ಒಮ್ಮೊಮ್ಮೆ ನಾವು ನಾಷ್ಟಕ್ಕೆ ಬೆಳಿಗ್ಗೆ ಚಪಾತಿ ಮಾಡಿರ್ತೀವಿ, ಜಾಸ್ತಿ ಮಾಡಿರ್ತೀವಿ, ಒಂದು 3-4 ಈ ರೀತಿ ಚಪಾತಿ ಮಿಕ್ಕಿರ್ತಾವೆ. ಇವನ್ನ ವಾಪಸ್ ನಮ್ಗೆ ಬಿಸಿ ಮಾಡಿ ತಿನ್ನೋಕ್ಕೂ ಕಷ್ಟ, ಟೇಸ್ಟ್ ಕೂಡ ಹತ್ತೋದಿಲ್ಲ. ಅದೇ ಚಪಾತಿ ಪಲ್ಯ ತಿನ್ನಬೇಕಲ್ಲ ಅಂಥೇಳಿ ಅನ್ನಿಸ್ತಿರ್ತೈತಿ. ಆವಾಗ ಏನು ಮಾಡಬೇಕಂದ್ರೆ, ನೀವು ಈ ಮಿಕ್ಕಿರೋ ಚಪಾತಿಯಿಂದ ಟೇಸ್ಟಿಯಾಗಿರೋವಂಥ ಚಪಾತಿ ನೂಡಲ್ಸ್ ಮಾಡ್ಬೋದು. ಬರೀ ಹಂಗಾರೆ ಮತ್ತೆ ಆಗ್ತಡ ಟೇಸ್ಟಿಯಾಗಿರೋವಂಥ ಚಪಾತಿ ನೂಡಲ್ಸನ್ನು ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ. ಫಸ್ಟಿಗೆ ಅದಕ್ಕೆ ಏನೇನು ಬೇಕಂಥೇಳಿ ನೋಡ್ಕೊಂಬಂದ್ಬಿಡೋಣ. ಫಸ್ಟಿಗೆ ನಮ್ಗೆ ಚಪಾತಿ ನೂಡಲ್ಸ್ ಮಾಡೋಕ್ಕೆ ಏನೇನು ಬೇಕಂದ್ರೆ, ಫಸ್ಟಿಗೆ ಚಪಾತಿ ನೂಡಲ್ಸ್ ಮಾಡೋಕ್ಕೆ ಚಪಾತಿ ಬೇಕು. ಈ ರೀತಿ ಚಪಾತಿನ ನೀವು ಚಾಕುವಿನಿಂದ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೋಬೇಕು. ನೂಡಲ್ಸ್ ಯಾವ ರೀತಿ ಇರ್ತೈತಲ್ಲ ಅದೇ ರೀತಿ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡೇನಿ. ನೆಕ್ಸ್ಟ್ ಟೊಮೊಟೊ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ನೆಕ್ಸ್ಟ್ ಒಂದು ಆಲೂಗಡ್ಡೆ, ಆಮೇಲೆ ಕ್ಯಾರೆಟ್, ಇದು ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನ್ಕಾಯಿ, ಕೊತ್ತಂಬರಿ, ಇದು ಕಾಳು ಮೆಣಸು ಪುಡಿ, ನೆಕ್ಸ್ಟ್ ಸೋಯಾ ಸಾಸ್. ಇಷ್ಟಿದ್ರೆ ಸಾಕು, ನಾವು ಟೇಸ್ಟಿಯಾಗಿರೋವಂಥ ಚಪಾತಿ ನೂಡಲ್ಸ್ನ ರೆಡಿ ಮಾಡ್ಬೋದು. ಫಸ್ಟಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ತೆಗೆದಿಟ್ಕೊಂಡೀನಿ. ಈಗ ಅದಕ್ಕೆ ಆದ ತಕ್ಷಣ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಬೇಕು ಸ್ವಲ್ಪ ಹೊತ್ತು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದೊಂದು ತರಕಾರಿ ಹಾಕ್ತಾ ಹೋಗ್ಬೇಕು. ಫಸ್ಟಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕತ್ತೇನೆ, ಯಾಕಂದ್ರೆ ಅದು ಖಾರ ಚೆನ್ನಾಗಿ ಬಿಟ್ಕೊತೈತಿ. ಇವು ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ಬೇಕಿದ್ರೆ ಹಾಕೋಬೋದು, ಇಲ್ಲ ಬಿಡ್ಬೋದು, ನಡೀತೈತಿ. ನೆಕ್ಸ್ಟ್ ಈರುಳ್ಳಿ, ಎಲ್ಲನೂ ಒಮ್ಮೆ ಹಾಕಿಬಿಡ್ಬಾರ್ದು. ಎಲ್ಲನೂ ಒಮ್ಮೆ ಹಾಕಿದ್ರೆ ಏನಾಗ್ತದಂದ್ರೆ ಎಲ್ಲ ತರಕಾರಿ ಕರೆಕ್ಟಾಗಿ ಬೇಯೋದಿಲ್ಲ. ಅದಕ್ಕೆ ನಾವು ಇದನ್ನು ಎಣ್ಣೆಯೊಳಗೆ ಬೇಯಿಸೋದು ಇರ್ತೈತಿ. ಆದ್ದರಿಂದ ನಾವು ಎಲ್ಲನೂ ಒಮ್ಮೆ ಹಾಕಬಾರ್ದು, ಒಂದೊಂದು ತರಕಾರಿ ಹಾಕ್ತಾ ಹೋಗ್ಬೇಕು. ಈಗ ಚೂರು ಇದು ಈರುಳ್ಳಿ ಎಲ್ಲ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಈ ರೀತಿ ಬೇಯಿಸ್ಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಬೆಂದೈತಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಆಲೂಗಡ್ಡೆ ಹಾಕ್ತಾನೆ. ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದು ಲಘು ಬೇಯೋದಿಲ್ಲ, ಅದಕ್ಕೆ ಫಸ್ಟ್ ಆಲೂಗಡ್ಡೆ, ನೆಕ್ಸ್ಟ್ ಕ್ಯಾರೆಟ್, ಕ್ಯಾಪ್ಸಿಕಮ್, ಇಷ್ಟು ಹಾಕಿ ಮತ್ತೆ ಇದನ್ನು ಈಗ ಎಣ್ಣೆಯೊಳಗೆ ಬೇಯಿಸ್ಬೇಕು. ತರಕಾರಿ ಏನೈತಲ್ಲ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು, ಯಾಕಂದ್ರೆ ಇದಕ್ಕೆ ನಾವು ನೀರು ಹಾಕಿರೋದಿಲ್ಲ. ನೀರು ಹಾಕೋದೇ ಇರೋದ್ರಿಂದ ಎಣ್ಣೆಯೊಳಗನ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಬೇಕು. ಇಲ್ಲ ಅಂದ್ರೆ ಹಸಿ ಉಳಿದ್ಬಿಟ್ರೆ ತರಕಾರಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಈ ರೀತಿ 1-2 ನಿಮಿಷ ನೀವು ಇದನ್ನು ಎಣ್ಣೆಯೊಳಗನ ಕರ್ದಂಗೆ ಮಾಡಬೇಕು. ಇದು ಬೆಂದೈತಿ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾನೆ. ನೀವು ಇದಕ್ಕೆ ಬೇಕಿದ್ರೆ ಬೀನ್ಸ್ ಮತ್ತು ಕ್ಯಾಬೇಜ್ ಕೂಡ ಹಾಕೋಬೋದು, ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಹಾಕಿ ಈ ರೀತಿ ಮತ್ತೆ ಕಲಿಸ್ಬೇಕು. ಬೀನ್ಸ್, ಕ್ಯಾಬೇಜ್ ಮತ್ತು ಹಸಿ ಬಟಾಣಿ ಕೂಡ ಹಾಕ್ಬೋದು. ನೆಕ್ಸ್ಟ್ ಪುದೀನ, ಆಮೇಲೆ ಕೊತ್ತಂಬರಿ,
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೀವು ಬೇಕಿದ್ರೆ ಖಾರ ಕೂಡ ಹಾಕ್ಬೋದು, ಎಕ್ಸ್ಟ್ರಾ ಖಾರ ತಿನ್ನೋರಾಗಿದ್ರೆ. ಇಲ್ಲಾಂದ್ರೆ ನಡಿತೈತಿ, ಆಲ್ರೆಡಿ ಮೆಣಸಿನ್ಕಾಯಿ ಅದು ಹಾಕಿರ್ತೇವಲ್ಲ, ಅದ ಖಾರ ನಡಿತೈತಿ ಅಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ, ನಡಿತೈತಿ. ನೆಕ್ಸ್ಟ್ ಕಾಳು ಮೆಣಸು ಪುಡಿ. ಇದನ್ನು ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದ್ರೆ ಜಾಸ್ತಿ ಖಾರ ಆಗಿಬಿಡ್ತೈತಿ. ಸ್ವಲ್ಪ. ನೆಕ್ಸ್ಟ್ ಸೋಯಾ ಸಾಸ್ ಹಾಕೊಳತ್ತೀನಿ. ಈ ರೀತಿ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ರೆ ಟೇಸ್ಟಿಗೆ ಇನ್ನೊಂದು ಚೂರು ಖಾರ ಮೇಲೆ ಬೇಕಿದ್ರೆ ಹಾಕೋಬೋದು, ಸಾಕಂದ್ರೆ ಅಷ್ಟೇ ಬಿಡ್ಬೋದು, ನಡಿತೈತಿ. ನೆಕ್ಸ್ಟ್ ಒಂದು ಚಿಟಿಕೆ ಅರಿಶಿನ ಹಾಕ್ಬೇಕು. ಮತ್ತು ಈ ರೀತಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಚಪಾತಿ ಸೇರ್ಸಾತೀನಿ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೆರಡು ನಿಮಿಷ ನೀವು ಈ ರೀತಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಚಪಾತಿ ನೂಡಲ್ಸ್ ರೆಡಿ. ಇದಕ್ಕೆ ನೀರು ಒಟ್ಟ ಮುಟ್ಟಿಸ್ಬಾರ್ದು, ನೀರು ಮುಟ್ಟಿಸಿದ್ರೆ ಟೇಸ್ಟ್ ಹೋಗ್ಬಿಡ್ತೈತಿ. ಈ ರೀತಿ ಎಣ್ಣೆಯೊಳಗನ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಫೈನಲಿ ಚಪಾತಿ ನೂಡಲ್ಸ್ ರೆಡಿ. ನಿಮ್ಗೇನಾದರೂ ಡೈಲಿ ಅದ ಚಪಾತಿ ಪಲ್ಯ ತಿಂದು ಬೇಜಾರಾಗಿದ್ರೆ, ಆಮೇಲೆ ಏನಾದರೂ ಎಕ್ಸ್ಟ್ರಾ ಚಪಾತಿ ಉಳಿದಿದ್ರೆ ಈ ರೀತಿ ನೀವು ಟೇಸ್ಟಿಯಾಗಿರೋಂಥ ಚಪಾತಿ ನೂಡಲ್ಸನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಆಗಿರ್ತೈತಿ, ಚೆನ್ನಾಗಿರ್ತೈತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.